ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಮಗೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ತಡವಾಗುವ ಮುನ್ನ ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿ. ನಮ್ಮ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನು ಪರಿಶೀಲಿಸುತ್ತೇವೆ. ನಮ್ಮ ಆರೋಗ್ಯ, ಕೆಲಸ, ಹಣಕಾಸು ಮತ್ತು ಪ್ರಗತಿಗಳನ್ನು ನಾವು ಪರಿಶೀಲಿಸುತ್ತೇವೆ. ಒಬ್ಬ ವ್ಯಕ್ತಿಯು ನಿಯಮಿತವಾಗಿ ಆರೋಗ್ಯ ತಪಾಸಣೆಗೆ ಒಳಗಾಗುವುದು, ರಕ್ತದೊತ್ತಡ, ಸಕ್ಕರೆ ಮಟ್ಟವನ್ನು ಪರಿಶೀಲಿಸುವುದನ್ನು ಮತ್ತು ದೇಹವು ಎಚ್ಚರಿಕೆಯಿಂದ ನೋಡಿಕೊಳ್ಳುವುದನ್ನು ನೀವು ಕಲ್ಪಿಸಿಕೊಳ್ಳಿ. ಇನ್ನೊಬ್ಬ ವ್ಯಕ್ತಿ ವ್ಯವಹಾರದ ಖಾತೆಯು ಮತ್ತು ವೆಚ್ಚಗಳು ಮತ್ತು ಹೂಡಿಕೆಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದನ್ನು ಕಲ್ಪಿಸಿಕೊಳ್ಳಿ. ಅವರು ಅದನ್ನು ಯಾಕೆ ಮಾಡುತ್ತಾರೆ? ಏಕೆಂದರೆ ಗುಪ್ತ ಸಮಸ್ಯೆಗಳು ಗಮನಕ್ಕೆ ಬರದೆ ಬೆಳೆಯುವುದನ್ನು ಅವರು ಬಯಸುವುದಿಲ್ಲ. ಕಾರಣ ಅದು ನಂತರ ತುಂಬ ತೊಂದರೆ ಉಂಟು ಮಾಡುತ್ತದೆ ಎಂದು ಅವರಿಗೆ ತಿಳಿದಿದೆ. ಆದರೆ ಇಂದು ನಾನು ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳಲು ಬಯಸುತ್ತೇನೆ. ನಾವು ನಮ್ಮ ಹೃದಯ, ಆತ್ಮ ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನು ಎಷ್ಟು ಬಾರಿ ಪರಿಶೀಲಿಸುತ್ತೇವೆ? ನಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎಷ್ಟು ತೊಂದರೆ ಉಂಟು ಮಾಡಬಹುದು ಎಂದು ನಿಮಗೆ ತಿಳಿದಿದೆ. ದೇವರು ನಮ್ಮನ್ನು ಇದರಿಂದ ರಕ್ಷಿಸಲು ಬಯಸುತ್ತಾನೆ. ಬೈಬಲ್ ನಮ್ಮನ್ನು ಜೀವನವನ್ನು ಬಾಹ್ಯವಾಗಿ ನೋಡುವುದಲ್ಲದೆ ದೇವರ ಮುಂದೆ ನಮ್ಮ ಅಂತರಂಗಗಳು ನೋಡುವಂತೆ ಕರೆಯುತ್ತದೆ. 2 ಕೊರಿಂಥದವರಿಗೆ 13:5 ಬರೆದಿದೆ, ನಂಬಿಕೆಯಲ್ಲಿ ನೀವು ಇದ್ದೀರೋ ಏನೋ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನೀವು ಕ್ರಿಸ್ತರಲ್ಲದಿದ್ದರೆ ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂದು ನಿಮಗಷ್ಟೇ ನೀವೇ ತಿಳಿದುಕೊಳ್ಳುವುದಿಲ್ಲವೋ. ಇಂದು ನಾವು ಆತ್ಮ ಪರೀಕ್ಷೆಯ ಬಗ್ಗೆ ಕಲಿಯಲಿದ್ದೇವೆ. ಬೈಬಲ್ ಅದರ ಬಗ್ಗೆ ಏನು ಕಲಿಸುತ್ತದೆ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅದು ಏಕೆ ಮುಖ್ಯ, ಮತ್ತು ನಾವು ಬೆಳೆಯಲು, ದೇವರೊಂದಿಗಿನ ನಮ್ಮ ನಡಿಗೆಯಲ್ಲಿ ಆರೋಗ್ಯವಾಗಿರಲು ಮತ್ತು ಆತನಿಗೆ ಹತ್ತಿರವಾಗಿರಲು ನಾವು ಅದನ್ನು ಪ್ರತಿದಿನ ಹೇಗೆ ಅಭ್ಯಾಸ ಮಾಡಬೇಕು ಎಂದು ನಾವು ಕಲಿಯಲಿದ್ದೇವೆ. ಈಗ ನಾವು ಈ ವಿಷಯದ ಬಗ್ಗೆ ಆಳವಾಗಿ ಹೋಗುವ ಮೊದಲು ಒಂದು ಸರಳ ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಆತ್ಮ ಪರೀಕ್ಷೆ ಏಕೆ ಅಗತ್ಯ? ಕಾರಣವೆಂದರೆ ಆಧ್ಯಾತ್ಮಿಕ ಅವನತಿ, ಅಂದರೆ ಸ್ಪಿರಿಚುವಲ್ ಡಿಕ್ಲೈನ್, ಸಾಮಾನ್ಯವಾಗಿ ನಿಧಾನವಾಗಿ, ಸದ್ದಿಲ್ಲದೆ ಮತ್ತು ಗಮನಿಸದೆ ಸಂಭವಿಸುತ್ತದೆ. ನಾವು ನಮ್ಮನ್ನು ನಿಯಮಿತವಾಗಿ ಪರೀಕ್ಷಿಸಿಕೊಳ್ಳದಿದ್ದರೆ ಪಾಪಗಳು, ಆಧ್ಯಾತ್ಮಿಕ ಸೋಮಾರಿತನ, ಹೆಮ್ಮೆ, ಲೌಕಿಕತೆ, ಕಹಿ ಮತ್ತು ಹೃದಯದ ಕಾಠಿಣ್ಯಗಳು ನಮ್ಮೊಳಗೆ ಸದ್ದಿಲ್ಲದೆ ಬೆಳೆಯಲು ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ನಾವು ನಮ್ಮ ಹೃದಯಗಳನ್ನು ಪರಿಶೀಲಿಸಲಿಲ್ಲದಿದ್ದರೆ ನಮ್ಮ ಪಾಪಗಳು ಬೆಳೆಯುತ್ತದೆ, ನಮ್ಮ ಸೋಮಾರಿತನ ಬೆಳೆಯುತ್ತದೆ. ಏನಾಗುತ್ತದೆ ಅಂದರೆ ನಾವು ದೇವರಿಂದ ದೂರ ಹೋಗುತ್ತೇವೆ ಮತ್ತು ಅದನ್ನ ಫಲಿತಾಂಶವು ನಮಗೆ ಸಿಗುತ್ತದೆ. ಆದರೆ ಇಂದು ನಾವು ವಿಶ್ವಾಸಿಗಳ ನಡುವೆ ಇನ್ನೊಂದು ನೋವಿನ ವಾಸ್ತವವನ್ನು ಪ್ರಾಮಾಣಿಕವಾಗಿ ಗುರುತಿಸಬಹುದು. ಅನೇಕ ವಿಶ್ವಾಸಿಗಳು ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ನಿಜವಾಗಿಯೂ ಗಂಭೀರವಾಗಿಲ್ಲ. ಅವರು ಅದನ್ನು ಒಂದು ಆಯ್ಕೆ ಎಂದು ಭಾವಿಸುತ್ತಾರೆ. ನೀವು ಕೂಡ ಹಾಗೆಯೇ ಭಾವಿಸಬಹುದು. ಬೇರೆ ಎಲ್ಲ ನೀವು ಎಕ್ಸಾಮಿನ್ ಮಾಡ್ತೀರಿ, ಪರೀಕ್ಷಿಸುತ್ತೀರಿ, ಆದರೆ ನಿಮ್ಮ ಹೃದಯ ಹೇಗೆ ಇದೆ? ಯೇಸುದೇವರ ಹತ್ರ ಬಂದ ಮೇಲೆ ನಿಮ್ಮ ಆತ್ಮ ಬೆಳೆಯುತ್ತಾ ಇದೆಯಾ? ನಿಜವಾದ ಸಮಸ್ಯೆ ಏನೆಂದರೆ ಅನೇಕರು ಆಧ್ಯಾತ್ಮಿಕವಾಗಿ ಆರಾಮದಾಯಕವಾಗಿದ್ದಾರೆ. ಅವರಿಗೆ ಪ್ರೋತ್ಸಾಹನ, ಆಶೀರ್ವಾದ, ಶಾಂತಿ, ರಕ್ಷಣೆ ಮತ್ತು ದೇವರ ಉತ್ತರಗಳನ್ನು ಬೇಕಾಗುತ್ತವೆ. ಆದರೆ ದೇವರಿಗೆ ಆತ್ಮೀಯವಾಗಿ ಪ್ರಬುದ್ಧರಾಗಲು ಆಳವಾಗಿ ಆಸಕ್ತಿ ಇಲ್ಲ. ಅವರಿಗೆ ದೇವರಿಂದ ಎಲ್ಲ ಬೇಕು. ದೇವರಿಂದ ಆಶೀರ್ವಾದ ಬೇಕು, ರೋಗ ಸೌಖ್ಯವಾಗಬೇಕು, ಮತ್ತೆ ಪ್ರೋತ್ಸಾಹನೆ ಬೇಕು, ಎಲ್ಲವೂ ಬೇಕು. ಆದರೆ ದೇವರಲ್ಲಿ ಬೆಳೆಯಬೇಕು ಅಂದರೆ ಅವರಿಗೆ ಗೊತ್ತಾಗುವುದಿಲ್ಲ. ಅದು ಒಂದು ಆಯ್ಕೆ ಎಂದು ತಿಳಿದುಕೊಳ್ಳುತ್ತಾರೆ. ಅದು ತುಂಬಾ ಹಾನಿಕರ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಇಟ್ ಇಸ್ ವೆರಿ ಡೇಂಜರಸ್. ನಿಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಯಾಕೆ ಮುಖ್ಯ ಎಂದು ನೀವು ಇವತ್ತಿನ ಮೆಸೇಜಿಂದ ಅರ್ಥ ಮಾಡಿಕೊಳ್ಳಬೇಕು. ಸೊ ಅವರು ಇದರ ತಪ್ಪುಗಳನ್ನು ಬೇಗನೆ ಗಮನಿಸುತ್ತಾರೆ. ಆದರೆ ಅಪರೂಪಕ್ಕೆ ಮಾತ್ರ ದೇವರೇ, ನನ್ನಲ್ಲಿ ಏನು ಬದಲಾಗಬೇಕು, ನನ್ನಲ್ಲಿ ಏನು ಕೊರತೆ ಇದೆ, ನನಗೆ ತೋರಿಸು ಅಂತ ಅವರಿಗೆ ಹೇಳುವುದಿಲ್ಲ. ಆದರೆ ಅನೇಕ ವಿಶ್ವಾಸಿಗಳು ಬಾಹ್ಯ ಕ್ರಿಶ್ಚಿಯನ್ ಧರ್ಮದಿಂದ ತೃಪ್ತರಾಗುತ್ತಾರೆ. ಸಭೆಗಳಿಗೆ ಹಾಜರಾಗುವುದು, ಧರ್ಮೋಪದೇಶ ಕೇಳುವುದು, ವಚನಗಳನ್ನು ತಿಳಿದುಕೊಳ್ಳುವುದು. ಆದರೆ ಅವರಲ್ಲಿ, ಅವರ ಹೃದಯದಲ್ಲಿ ಬೆಳೆಯುತ್ತಿರುವ ಅಪಾಯವನ್ನು ಅವರು ಅರಿಯುವುದಿಲ್ಲ. ಏನು ಅಪಾಯ? ನಮ್ಮ ಪಾಪಗಳು ಬೆಳೆಯುತ್ತಾ ಇದ್ದರೆ, ನಮ್ಮ ಆತ್ಮೀಯ ಸೋಮಾರಿತನ ಬೆಳೆಯುತ್ತಾ ಇದ್ದರೆ, ನಾವು ದೇವರಿಂದ ದೂರ ಹೋಗ್ತೇವೆ. ಅದು ನಮಗೆ ಅಪಾಯ. ಆದರೆ ನಾವು ಪ್ರಾರ್ಥಿಸುತ್ತಾ ಇರಬಹುದು, ನಾವು ಬೈಬಲ್ ಓದುತ್ತಾ ಇರಬಹುದು, ನಾವು ಆರಾಧನೆ ಮಾಡುತ್ತಾ ಇರಬಹುದು. ಆದರೆ
ನಾವು ದೇವರಿಂದ ದೂರ ನಿಂತ್ಕೊಂಡು ಇದೆಲ್ಲ ನಾವು ಮಾಡುತ್ತಾ ಇದ್ದೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪರಿಣಾಮವಾಗಿ ಅವರು ತಮ್ಮ ಹೆಚ್ಚುತ್ತಿರುವ ಹೊರೆಗಳು, ನಿರಾಶೆಗಳು, ಚಿಂತೆಗಳು ಮತ್ತು ಹೋರಾಟಗಳು ಹೊರುತ್ತಿದ್ದಾರೆ. ಈ ಹೋರಾಟಗಳ ಮಧ್ಯದಲ್ಲಿಯೂ ಸಹ ಕೆಲವರು ಆಧ್ಯಾತ್ಮಿಕವಾಗಿ ನೆಲೆಗೊಂಡಿದ್ದಾರೆ. ಬೆಳವಣಿಗೆ, ತಿದ್ದುಪಡಿ ಅಥವಾ ದೇವರೊಂದಿಗೆ ಆಳವಾದ ನಿಕಟತೆಯನ್ನು ಗಂಭೀರವಾಗಿ ಅವರು ಅನುಸರಿಸುತ್ತಿಲ್ಲ. ಅವರ ಆಧ್ಯಾತ್ಮಿಕ ಜೀವನವು ದುರ್ಬಲವಾಗಿದೆ ಎಂದು ಅವರಿಗೆ ತಿಳಿದಿರಬಹುದು. ಕೆಲವು ವರ್ತನೆಗಳು ಬದಲಾಗಬೇಕು ಎಂದು ಅವರಿಗೆ ತಿಳಿದಿರಬಹುದು. ಅವರು ಆಂತರಿಕವಾಗಿ ಆಧ್ಯಾತ್ಮಿಕ ಶುಷ್ಕತೆಯನ್ನು ಅನುಭವಿಸುತ್ತಿರಬಹುದು. ಆದರೆ ತುರ್ತಾಗಿ ನವೀಕರಣವನ್ನು ಬಯಸುವ ಬದಲು ಅವರು ನಿಧಾನವಾಗಿ ಅದೇ ಸ್ಥಿತಿಯಲ್ಲಿ ಉಳಿಯಲು ಒಗ್ಗಿಕೊಳ್ಳುತ್ತಾರೆ. ನೀವು ಹಾಗಿದ್ದರೆ ನೀವಿವತ್ತಿನಿಂದ ಚೇಂಜ್ ಮಾಡಬೇಕು. ನಿಮಗೆ ಗೊತ್ತಿದೆ ನಿಮಗೆ ಬದಲಾವಣೆ ಬೇಕು. ನಿಮಗೆ ಗೊತ್ತಿದೆ ನಿಮ್ಮಲ್ಲಿ ಏನು ಕೊರತೆ ಇದೆ ಎಂದರೆ, ಆದರೂ ನೀವು ಅದು ಪ್ರಗತಿ ಮಾಡುವುದಕ್ಕೆ ಏನು ಮಾಡುತ್ತಾ ಇಲ್ಲ. ಇದೆಷ್ಟು ಹಾನಿಕರ ಅಂತ ನೀವು ಇವತ್ತಿನ ಮೆಸೇಜಿಂದ ಅರ್ಥ ಮಾಡಿಕೊಳ್ಳಬೇಕು. ನಿರಂತರವಾಗಿ ದೇವರನ್ನು ನಿರ್ಲಕ್ಷಿಸಿದಾಗ, ತಿದ್ದುಪಡಿಯನ್ನು ವಿರೋಧಿಸಿದಾಗ, ಅಜಾಗರೂಕತೆಯಿಂದ ಬದುಕಿದಾಗ ಅಥವಾ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಲು ನಿರ್ಲಕ್ಷಿಸಿದಾಗ ಅದು ಅಂತಿಮವಾಗಿ ಅವರ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ನಾವು ಆಧ್ಯಾತ್ಮಿಕವಾಗಿ ಬೆಳೆಯದಿದ್ದರೆ ನಾವು ಆಧ್ಯಾತ್ಮಿಕವಾಗಿ ದುರ್ಬಲರಾಗುವುದಲ್ಲದೆ ದೇವರು ನಮ್ಮನ್ನು ಶಿಸ್ತುಬದ್ಧಗೊಳಿಸುತ್ತಾರೆ. ಅದು ಯಾರಿಗೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಗಾಡ್ ವಿಲ್ ಡಿಸಿಪ್ಲಿನ್ ಅಸ್. ಇಬ್ರಿಯರಿಗೆ 12:4-6. ದೇವರು ಪ್ರತಿಯೊಬ್ಬ ವಿಶ್ವಾಸಿಯು ನಂಬಿಕೆ ಮತ್ತು ವಿಧೇಯತೆಯಲ್ಲಿ ಬೆಳೆಯಲು ಕರೆಯುತ್ತಾನೆ. ನಮ್ಮನ್ನು ದೇವರು ಕರೆದಿರೋದು ಎದಕ್ಕೆ? ನಂಬಿಕೆಯಲ್ಲಿ ನಾವು ಬೆಳೆಯಬೇಕು, ವಿಧೇಯತೆಯಲ್ಲಿ ಬೆಳೆಯಬೇಕು. ನಮಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ದೇವರ ಹತ್ರ ಬಂದ ಮೇಲೆ ಸ್ವಲ್ಪ ನಂಬಿಕೆ ಬಂದಿತ್ತು. ಅದು ನಿಮಗೆ ಬೆಳೆಯುತ್ತಾ ಇದೆಯಾ ಮತ್ತೆ ಕಮ್ಮಿ ಆಗ್ತಾ ಇದೆಯಾ ನೀವೇ ಪರಿಶೀಲಿಸಬೇಕು. ಅದೇ 2 ಕೊರಿಂಥದವರಿಗೆ 13:5 ಬರೆದಿದೆ. ನಿಮ್ಮಲ್ಲಿ ನಂಬಿಕೆ ಇದೆಯಾ ಎಂದು ಪರಿಶೀಲಿಸಿ. ನಂಬಿಕೆ ಬೆಳೆಯುತ್ತಾ ಇದೆಯಾ? ಎಲ್ಲ ಚೆನ್ನಾಗಿದ್ರೆ ನಮಗೆ ನಂಬಿಕೆ ಇರ್ತದೆ. ಆದರೆ ಕಟ್ಟದಾಗಿದ್ರೆ, ಅಲ್ಲಾಂದ್ರೆ ಏನು ಚೆನ್ನಾಗಿ ಆಗ್ತಾ ಇಲ್ಲದಿದ್ರೆ ನಮ್ಮ ನಂಬಿಕೆ ಎಲ್ಲ ಹಂಗೆ ಸೋರ್ತಾ ಇರುತ್ತದೆ. ಯಾಕೆ ಅದು? ನಮಗೆ ಅರ್ಹವಾದದ್ದು ದೇವರು ಎಂದಿಗೂ ತಡೆ ಮಾಡುವುದಿಲ್ಲ. ನಮಗ ಅರ್ಹವಾದದ್ದು ನಮಗೆ ಸಿಗುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಸೊ ದೇವರು ಪ್ರತಿಯೊಬ್ಬ ವಿಶ್ವಾಸಿಯು ನಂಬಿಕೆ ಮತ್ತು ವಿಧೇಯದಲ್ಲಿ ಬೆಳೆಯಲು ಕರೆಯುತ್ತಾನೆ. ದೇವರು ತಾನು ಪ್ರೀತಿಸುವವರನ್ನು ಶಿಷ್ಟುಗೊಳಿಸುವುದರಿಂದ ನಾವು ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಗಾಡ್ ವಿಲ್ ಡಿಸಿಪ್ಲಿನ್ ಎವ್ರಿ ಒನ್. ಯಾರಿಗೂ ಅದು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಅದು ನಮ್ಮ ಒಳಿತಿಗಾಗಿ ಮಾತ್ರ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮಕ್ಕಳಾದರೂ ಕೆಟ್ಟ ದಾರಿಯಲ್ಲಿ ನಡೆದರೆ ನಾವು ಅವರನ್ನು ಡಿಸಿಪ್ಲಿನ್ ಮಾಡುತ್ತೇವೆ ಅಲ್ಲವೇ? ಮತ್ತೆ ದೇವರು ನಮ್ಮನ್ನು ಡಿಸಿಪ್ಲಿನ್ ಮಾಡುವುದಿಲ್ಲ. ನಮಗೆಷ್ಟು ಕಷ್ಟ ಇದೆ ನಮ್ಮ ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೆದರೆ. ಇಬ್ರಿಯರಿಗೆ 12ನೇ ಚಾಪ್ಟರ್ ನೀವು ಓದಿದರೆ ನಿಮಗೆ ಅರ್ಥವಾಗುತ್ತದೆ. ಧರ್ಮೋಪದೇಶ ಕಾಂಡ 22 ವಿಧೇಯತೆಯು ಆಶೀರ್ವಾದ, ಸ್ಥಿರತೆ, ರಕ್ಷಣೆ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ದೇವರು ಇಸ್ರೇಲಿಗೆ ಸ್ಪಷ್ಟವಾಗಿ ತೋರಿಸಿದರು. ಆದರೆ ನಿರಂತರ ಅವಿಧೇಯತೆಯು ನಷ್ಟ, ತೊಂದರೆ, ಗೊಂದಲ ಮತ್ತು ದುಃಖವನ್ನು ತರುತ್ತದೆ. ಇದೆಲ್ಲ ನೀವು ಬರೆದಿಟ್ಟುಕೊಳ್ಳಬೇಕು. ನಿರಂತರ ಅವಿಧೇಯತೆಯು, ದೇವರೊಂದು ಹೇಳುತ್ತಾರೆ, ನಾವೊಂದು ಮಾಡುತ್ತೇವೆ, ನಮಗೆ ನಷ್ಟ ಬಂದೇ ಬರ್ತದೆ. ಸಮಾಧಾನ ಎಂದು ಸಿಗುವುದೇ ಇಲ್ಲ. ನೀವು ಕೆಲಸ ಮಾಡಿ ದುಡ್ಡು ಬರಬಹುದು ನಿಮ್ಮ ಕೈಯಲ್ಲಿ, ಆದರೂ ನಿಮಗೆ ಸಮಾಧಾನ ಸಿಗುವುದಿಲ್ಲ. ಮತ್ತು ತೊಂದರೆ ಇದೆಲ್ಲ ನಮಗುಂಟಾಗುತ್ತದೆ. ಇಲ್ಲಿ ನಾವು ಕಲಿಯುವ ತತ್ವ ಇದು. ಜನರು ನಿರಂತರವಾಗಿ ದೇವರನ್ನು ನಿರ್ಲಕ್ಷಿಸಿದಾಗ, ತಿದ್ದುಪಡಿಯನ್ನು ವಿರೋಧಿಸಿದಾಗ, ಅಜಾಗರೂಕತೆಯಿಂದ ಬದುಕಿದಾಗ ಅಥವಾ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಲು ನಿರಾಕರಿಸಿದಾಗ ಅದು ಅಂತಿಮವಾಗಿ ಅವರ ಜೀವನ ಮೇಲೂ ಪರಿಣಾಮ ಉಂಟಾಗುತ್ತದೆ. ಕೀರ್ತನೆ 139, 23, 24 ದಾವೀದನು ಪ್ರಾರ್ಥಿಸುತ್ತಾನೆ. ಹೀಗೆ ಪ್ರಾರ್ಥಿಸುತ್ತಾನೆ: ದೇವರೇ, ನನ್ನನ್ನು ಪರಿಶೋಧಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಪರೀಕ್ಷಿಸಿ ನನ್ನ ಆಲೋಚನೆಗಳನ್ನು ತಿಳಿದುಕೋ,
ನನ್ನಲ್ಲಿ ದುಷ್ಟತನದ ಮಾರ್ಗ ಉಂಡೇನು ನೋಡಿ ನಿತ್ಯವಾದ ಮಾರ್ಗದಲ್ಲಿ ನನ್ನನ್ನು ನಡೆಸು. ನಾವು ಇದೇ ತರ ದೇವರಿಗೆ ಪ್ರಾರ್ಥಿಸಬೇಕು. ದೇವರೇ, ನನ್ನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ತೋರಿಸಿ. ಕೆಲವೊಂದು ನನಗೆ ಅರ್ಥವಾಗುವುದಿಲ್ಲ. ಕೆಲವರು ಪಾಸ್ಟ್ರು ಮತ್ತು ಸಿಸ್ಟರ್ಸು ಬ್ರದರ್ಸು ಅರ್ಥ ಮಾಡಿಸ್ಕೊಟ್ರೂ ನನಗೆ ಅರ್ಥವಾಗುವುದಿಲ್ಲ. ದೇವರೇ, ನನಗೆ ನಿನ್ನ ಭಯ ಕೊಡಿ, ನನಗೆ ಅರ್ಥ ಮಾಡಿಸ್ಕೊಡು ಎಂದು ನೀವು ಪ್ರಾರ್ಥಿಸಬೇಕು. ಅಲ್ಲಾಂದ್ರೆ ನಿಮಗೇ ನಷ್ಟ ತಾಯಿ. ಅರ್ಥ ಮಾಡಿಕೊಳ್ಳಿ. ನೀವು ಆ ದಾರಿಯಲ್ಲಿ ಪರವಾಗಿಲ್ಲ, ಎಲ್ಲರೂ ಹಿಂಗೆ ಜೀವನ ಮಾಡುತ್ತಾರೆ, ಎಲ್ಲರೂ ಮನೆಯಲ್ಲೇ ಜಗಳ ಇದೆ, ನನ್ನ ಮನೆಯಲ್ಲೂ ಜಗಳ ಇದೆ ಅಂತ ನೀವು ಹಾಗೇ ಜೀವನ ಮಾಡಿಕೊಂಡು ಹೋಗಿದರೆ ಒಂದು ದಿನ ತುಂಬಾ ಕಷ್ಟ ನಿಮ್ಮ ಮನೆಯಲ್ಲಿ ಬರ್ತದೆ. ಅದು ಹಾಗೆಯೇ ಮುಂದುವರಿಸಬಾರದು. ಅದಕ್ಕೆ ದೇವರು ಕರೆದಿರುವುದು. ದೇವರ ಭಯ ಬೇಕು, ದೇವರನ್ನ ರೆಸ್ಪೆಕ್ಟ್ ಮಾಡಬೇಕು. ನಾವು ದೇವರನ್ನು ಒಬೆ ಮಾಡಲಿಲ್ಲದಿದ್ದರೆ ವಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ಗಾಡ್. ಹಲ್ಲೆಲೂಯಾ. ದಾವೀದನು ದೇವರನ್ನು ತನ್ನ ಗುಪ್ತ ಪಾಪಗಳನ್ನು ಮತ್ತು ವರ್ತನೆಗಳನ್ನು, ಹಾನಿಕರವಾದ ಆಲೋಚನೆಗಳು ಮತ್ತು ಆತನನ್ನು ಅಸಂತೋಷಪಡಿಸುವ ಯಾವುದನ್ನಾದರೂ ಬಹಿರಂಗಪಡಿಸುವಂತೆ ಹೇಳುತ್ತಾನೆ. ದಾವೀದನು ಹೀಗೆ ಹೇಳುತ್ತಿಲ್ಲ, ಇದರ ಹೃದಯವನ್ನು ಹುಡುಕಿರಿ ದೇವರೇ. ದೇವರು ತನ್ನ ಸ್ವಂತ ಹೃದಯವನ್ನು ವೈಯಕ್ತಿಕವಾಗಿ ಹುಡುಕಲು ಆಹ್ವಾನಿಸಿದರು. ನಾವಾದರೆ, ದೇವರೇ, ಇವರ ಹೃದಯದಲ್ಲಿ ವರ್ತಿಸು, ನನ್ನ ಯಜಮಾನನ ಹೃದಯದಲ್ಲಿ ವರ್ತಿಸು, ನನ್ನ ಮಕ್ಕಳ ಹೃದಯದಲ್ಲಿ ವರ್ತಿಸು. ಇದೇ ನಾವು ಪ್ರಾರ್ಥಿಸುವುದು. ನಿಮ್ಮ ಹೃದಯದಲ್ಲಿ ದೇವರು ವರ್ತಿಸಲಿಲ್ಲದಿದ್ದರೆ ನಾಳೆ ನಿಮಗೆ ಏನಾಗುತ್ತದೆ ಎಂದು ನಿಮಗೂ ಗೊತ್ತಿಲ್ಲ. ಹಲ್ಲೆಲೂಯಾ. 1 ಕೊರಿಂಥದವರಿಗೆ 11:28 ಹೋಲಿ ಕಮ್ಯೂನಿಯನ್ ತೆಗೆದುಕೊಳ್ಳುವ ಮೊದಲೇ ಹೇಳುತ್ತದೆ, ಒಬ್ಬನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಿರಿ. ದೇವರು ಹೀಗೆ ಏಕೆ ಹೇಳಿದನು? ಏಕೆಂದರೆ ಹೋಲಿ ಕಮ್ಯೂನಿಯನ್ ಒಂದು ರಿಚುವಲ್ ಅಲ್ಲ, ಆಚರಣೆ ಅಲ್ಲ. ನಮ್ಮ ಹೃದಯವನ್ನು ನಾವು ಪರಿಶೀಲಿಸಬೇಕು ಮತ್ತು ದೇವರಿಗೆ ನಮ್ಮ ಸಮರ್ಪಣೆಯನ್ನು ನವೀಕರಿಸಬೇಕು. ಅದಕ್ಕೆ ನಾವು ಹೋಲಿ ಕಮ್ಯೂನಿಯನ್ ತಕ್ಕೊಳ್ಳುವುದು. ಹೋಲಿ ಕಮ್ಯೂನಿಯನ್ ತಕ್ಕುವಾಗ ನಾವು ನಮ್ಮ ನಡಿಗೆಯನ್ನು ಹೇಗೆ ಇದೆ ನೀವು ಪರಿಶೀಲಿಸಬೇಕು, ನೀವು ಪ್ರಾರ್ಥಿಸಬೇಕು. ಏನು ಚೇಂಜ್ ಆಗ್ತಾ ಇಲ್ಲದಿದ್ದರೆ ಹಾಗೆಯೇ ಸುಮ್ಮನೆ ನೀವು ಹೋಲಿ ಕಮ್ಯೂನಿಯನ್ ತಕ್ಕೋಬಾರದು. ನಿಮಗೇ ಗೊತ್ತು ನೀವು ಚೇಂಜ್ ಆಗ್ತಾ ಇಲ್ಲ ಅಂತ. ಅಂತಹ ಸ್ವಯಂ ಪರೀಕ್ಷೆ ಮತ್ತು ಪ್ರಾಮಾಣಿಕ ಪಶ್ಚಾತ್ತಾಪವಿಲ್ಲದೆ ನಾವು ಹೋಲಿ ಕಮ್ಯೂನಿಯನ್ ಭಾಗವಹಿಸಬಾರದು. ಏಕೆಂದರೆ 1 ಕೊರಿಂಥದವರಿಗೆ 11:29-30 ಬರೆದಿದೆ, ಅದು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ನಾವು ಅನಾರೋಗ್ಯಕ್ಕೆ ಒಳಗಾಗಬಹುದು, ದುರ್ಬಲರಾಗಬಹುದು ಮತ್ತು ಆಧ್ಯಾತ್ಮಿಕವಾಗಿ ನಾವು ಸಾಯಬಹುದು. ಎಲ್ಲರೂ ಜೀವನ ಬೇಕು ಎಂದು ಓಡಿ ಹೋಗ್ತಾರೆ. 1 ಕೊರಿಂಥದವರಿಗೆ 11:28-29-30 ನಮಗೆ ಹೆಚ್ಚಿನ ಸಮಸ್ಯೆಗಳು ನಾವು ಸೃಷ್ಟಿಸುತ್ತೇವೆ. ಅನಾರೋಗ್ಯಕ್ಕೆ ನಾವು ಒಳಗಾಗುತ್ತೇವೆ, ನಾವು ದುರ್ಬಲರಾಗುತ್ತೇವೆ ಮತ್ತು ಆಧ್ಯಾತ್ಮಿಕವಾಗಿ ನಾವು ಸಾಯುತ್ತೇವೆ. ಅದು ಮೀನಿಂಗ್ಫುಲ್ ಆಗಿ ಸಮರ್ಪಣೆಯಿಂದ, ದೇವರೇ, ನಾನಿನ್ನೂ ಈ ದಾರಿಯಲ್ಲಿ ನಡೆಯುವುದಿಲ್ಲ, ನನ್ನ ದಾರಿಯಲ್ಲಿ ನಾನು ನಡೆಯುವುದಿಲ್ಲ, ನಿನ್ನ ದಾರಿಯಲ್ಲಿ ನಾನು ನಡೀತೀನಿ. ಯಾವಾಗಲೂ ಹೃದಯ ಹಂಬಲಾಗಬೇಕು. ಆ ಹೃದಯದಿಂದ, ಸಮರ್ಪಣೆಯಿಂದ, ದೃಢ ನಿಶ್ಚಯದಿಂದ ನಾವು ತಕ್ಕೋಬೇಕು. ಇಲ್ಲದಿದ್ದರೆ ನಮಗೆ ರೋಗ ಉಂಟಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ದೇವರ ಮಕ್ಕಳೇ. ಸಾಮ್ಸೋನಿನ ಕತೆ ನಮಗೆ ಒಂದು ಗಂಭೀರ ಎಚ್ಚರಿಕೆಯಾಗಿದೆ. ಸಣ್ಣ ವಿಷಯಗಳಲ್ಲಿ ನಿರಂತರ ಅವಿಧೇಯತೆಯು ಅಂತಿಮವಾಗಿ ದೊಡ್ಡ ದುರಂತ ಮತ್ತು ನಷ್ಟಕ್ಕೆ ಕಾರಣವಾಗಬಹುದು ಎಂದು ಸಾಮ್ಸೋನಿನ ಜೀವನವು ನಮಗೆ ಕಲಿಸುತ್ತದೆ. ಸಣ್ಣ ಅವಿಧೇಯತೆಯು ನಾವು ತಿಳ್ಕೊಳ್ಳುತ್ತೇವೆ, ಇದು ಪರವಾಗಿಲ್ಲ, ಇದು ಪರವಾಗಿಲ್ಲ, ಹಂಗೆ ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಆದರೂ ನಾವು ಹಾಗೇ ನಿರ್ಲಕ್ಷಿಸುತ್ತೇವೆ. ನಾವು ಆಧ್ಯಾತ್ಮಿಕ ಜೀವನವನ್ನು ನಾವು ನಿರ್ಲಕ್ಷಿಸುತ್ತೇವೆ. ನಮಗೆ ದೊಡ್ಡ ನಷ್ಟ ಸಂಭವಿಸುತ್ತದೆ ಎಂದ ಈ ಕಥೆಯಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನನ್ನು ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. ನ್ಯಾಯಸ್ಥಾಪಕರು 16:20 ಇದರಲ್ಲಿ ನಾವು ಓದುತ್ತೇವೆ, ಆಗ ಅವಳು ಅಂದರೆ ದಿಲೈಲ, ಸಾಮ್ಸೋನನೇ, ಫಿಲಿಸ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತನು. ಮುಂಚಿನಂತೆಯೇ ನಾನು ತಪ್ಪಿಸಿಕೊಳ್ಳುವೆನು ಎಂದು ಅವನು ತಿಳಿದಿದ್ದನು. ಆದರೆ ಯೆಹೋವನು ಅವನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ಗೊತ್ತಾಗಲಿಲ್ಲ. ಇದು ತುಂಬಾ ಗಂಭೀರವಾದ ಎಚ್ಚರಿಕೆ. ಸಾಮ್ಸೋನಿಗೆ ಯೆಹೋವನು ತನ್ನಿಂದ ಹೊರಟು ಹೋದನೆಂದು ತಿಳಿದಿರಲಿಲ್ಲ. ಇದು ಹೇಗೆ ಸಂಭವಿಸಿತು? ಸಾಮ್ಸೋನ್ ಒಂದು ದಿನ ಬೆಳಿಗ್ಗೆ ಇದ್ದಕ್ಕಿದ್ದಂತೆ
ಎಚ್ಚರಗೊಂಡು ಆಧ್ಯಾತ್ಮಿಕವಾಗಿ ಸಂಪೂರ್ಣವಾಗಿ ನಾಶವಾಗಲಿಲ್ಲ. ಅವನದಿ ಅಂದರೆ ಡಿಕ್ಲೈನ್ ನಿಧಾನವಾಗಿ ಸಂಭವಿಸಿತ್ತು. ಒಂದು ದಿನದಲ್ಲಿ ನಾವು ಬೀಳುವುದಿಲ್ಲ, ಒಂದು ದಿನದಲ್ಲಿ ನಮಗೇನು ಕಷ್ಟ ಉಂಟಾಗುವುದಿಲ್ಲ. ದೇವರ ಗ್ರೇಸು ಇರುತ್ತದೆ. ಕರ್ತನು ಸಾಮ್ಸೋನನನ್ನು ಬಿಟ್ಟು ಹೋದನು ಎಂದು ಹೇಳುವಾಗ ದೇವರು ಒಂದು ವ್ಯಕ್ತಿಯನ್ನು ಒಂದು ದೌರ್ಬಲ್ಯ ಅಥವಾ ಒಂದು ತಪ್ಪಿನಿಂದಾಗಿ ಇದ್ದಕ್ಕಿದ್ದಂತೆ ಕೈ ಬಿಡುತ್ತಾನೆ ಎಂದು ಅರ್ಥ ಇಲ್ಲ. ಒಂದು ಎರಡು ತಪ್ಪು ಮಾಡಿದರೆ ನಮಗೇನಾದರೂ ಆಗುತ್ತದೆ ಅಂತ ಅರ್ಥ ಇಲ್ಲ. ಆದರೆ ನಾವು ಅದು ಕಂಟಿನ್ಯೂ ಮಾಡ್ತಾನೇ ಇರ್ತೇವೆ. ದೇವರು ಎಚ್ಚರಿಕೆ ಕೊಡ್ತಾರೆ, ದೇವರು ಗೈಡೆನ್ಸ್ ಕೊಡ್ತಾರೆ, ನಿಲ್ಲಿಸಿ ಪರವಾಗಿಲ್ಲ, ಹಿಂಗೆ ಹೋಗಿದರೆ ಏನಾಗುತ್ತದೆ. ಅವನದೇ ನಿಧಾನವಾಗಿ ಸಂಭವಿಸಿತ್ತು. ಸಣ್ಣ ರಾಜ್ಯಗಳು ಪುನರಾವರ್ತಿತ ಅವಿಧೇಯತೆ, ಹೆಮ್ಮೆ, ದೃಢ ನಿಶ್ಚಯವನ್ನು ನಿರ್ಲಕ್ಷಿಸುವುದು, ಪವಿತ್ರ ವಿಷಯಗಳಿಗೆ ಅಸಡೆ ತೋರಿಸುವುದು, ದೇವರೊಂದಿಗೆ ನಿಕಟತೆಯನ್ನು ಕಾಪಾಡಿಕೊಳ್ಳುವ ಬದಲು ಹಿಂದಿನ ಅನುಭವಗಳನ್ನು ಅವಲಂಬಿಸುವುದು, ಇದು ತುಂಬಾ ಅಪಾಯಕಾರಿ. ಒಬ್ಬ ವಿಶ್ವಾಸಿಯು ಬಾಹ್ಯ ಚಟುವಟಿಕೆಗಳು, ಧಾರ್ಮಿಕ ದಿನಚರಿ, ಮಾತುಗಳು ಮತ್ತು ಆತ್ಮವಿಶ್ವಾಸವು ಮುಂದುವರಿಯಬಹುದು. ಅವನ ಆತ್ಮವಿಶ್ವಾಸವಿರುತ್ತದೆ. ಸಾಮ್ಸೋನಿಗೂ ಇತ್ತು ಆತ್ಮವಿಶ್ವಾಸ. ಅದೇ ತರ ತುಂಬಾ ವಿಶ್ವಾಸಿಗಳಿಗೆ ತುಂಬಾ ಆತ್ಮವಿಶ್ವಾಸವಿದೆ. ಯಾವಾಗ ಬಿದ್ದು ಏನಾಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ನಾನೇನು ಇಲ್ಲಿಂದ ನಿಮ್ಮನ್ನು ಭಯಪಡಿಸ್ತಾ ಇದೀಯಾ? Am I scaring from pulpit? No. I'm standing here to save your life. Please understand. ಒಬ್ಬ ವಿಶ್ವಾಸಿಯು ಬಾಹ್ಯ ಚಟುವಟಿಕೆಗಳು, ಧಾರ್ಮಿಕ ದಿನಚರಿ, ಮಾತುಗಳು ಮತ್ತು ಆತ್ಮವಿಶ್ವಾಸವು ಮುಂದುವರಿಯಬಹುದು. ಆದರೆ ಆಂತರಿಕವಾಗಿ ಆಧ್ಯಾತ್ಮಿಕ ಜೀವನವು ಶುಷ್ಕ ಮತ್ತು ದುರ್ಬಲವಾಗಿದೆ. ಅವರಿಗೇ ಗೊತ್ತು ಅವರು ಬೆಳೆಯುತ್ತಾ ಇಲ್ಲ ಅಂತ. ನಿಮಗೆ ಗೊತ್ತಿಲ್ಲ ನೀವು ಬೆಳೆಯುತ್ತಾ ಇಲ್ಲದಿದ್ದರೆ ಗೊತ್ತಿಲ್ವಾ? ಆದರೆ ಆಧ್ಯಾತ್ಮಿಕ ಚಟುವಟಿಕೆಗಳು ಇರಬಹುದು. ಇದಕ್ಕಾಗಿಯೇ ಸ್ವಯಂ ಪರೀಕ್ಷೆ ಅಗತ್ಯ ಎಂದು ಬೈಬಲ್ ಹೇಳುತ್ತದೆ. ಅಂದರೆ ಇವರು ಇನ್ನು ಮುಂದೆ ತುರುತು ಭಾವನೆಗಳನ್ನು ಅನುಭವಿಸುವುದಿಲ್ಲ, ರಾಜಿ ಮಾಡಿಕೊಳ್ಳುವ ಬಗೆ ಹೊರೆಯನ್ನು ಅನುಭವಿಸುವುದಿಲ್ಲ, ದೇವರನ್ನು ಗಂಭೀರವಾಗಿ ಹುಡುಕುವುದಿಲ್ಲ, ತಿದ್ದುಪಡಿ ತಿರಸ್ಕರಿಸುತ್ತಾರೆ. ಆಧ್ಯಾತ್ಮಿಕವಾಗಿ ಬೆಳೆಯುವ ಬದಲು ಆಧ್ಯಾತ್ಮಿಕವಾಗಿ ಬದುಕುಳಿಯುವುದರಲ್ಲಿ ತೃಪ್ತರಾಗುತ್ತಾರೆ. ಇವರು ದೇವರ ಹತ್ರ ಬಂದಿದ್ದಾರೆ, ಆಧ್ಯಾತ್ಮಿಕ ಚಟುವಟಿಕೆಗಳಿದೆ, ಆಂತರಿಕವಾಗಿ ಬೆಳೆಯುತ್ತಾ ಇಲ್ಲ ಅಂತ ಅವರಿಗೆ ಗೊತ್ತಿದೆ. ಅವರು ನೋಡಿದರೆ ಏನು ಪಾಸ್ಟರ್ ಹೇಳುವ ತರ ಅಷ್ಟೇನು ಕಷ್ಟ ಏನು ನನಗಾಗಲಿಲ್ಲ. ಪಾಸ್ಟರ್ ಏನು ಇಲ್ಲಿಂದ ಬಾಂಬ್ ಬಿಡ್ತಾ ಇದ್ದಾರೆ ಸುಮ್ಮನೆ ನೀವು ತಿಳ್ಕೊಳ್ಳಬಹುದು. ಸೊ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆದ್ರೂ ನಿಮ್ಗೆ ಏನು ಆಗ್ತಾ ಇರ್ಲಿಲ್ಲ. ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಯ್ತು. ಮತ್ತು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಹಂಗೆ ಮುಂದುವರಿಯುತ್ತಾ ಇರ್ತೀರಿ. ತಕ್ಷಣ ಏನೋ ಬರ್ತದೆ. ಅದೇ ಆಯ್ತು ಸಾಮ್ಸನಿಗೆ. ಇದ್ದಕ್ಕಿದಂತೆ ಅವನೇನೋ ಆಯ್ತು. ಇದಕ್ಕಾಗಿಯೇ ಸ್ವಯಂ ಪರೀಕ್ಷೆ ಅಗತ್ಯ. ಸ್ವಯಂ ಪರೀಕ್ಷೆ ಇಲ್ಲದೆ ಹೃದಯ ನಿಧಾನವಾಗಿ ಕಠಿಣವಾಗುತ್ತದೆ. ಪೌಲನು ಹೇಳುತ್ತಾರೆ, ನೀವು ನಿಮ್ಮ ನಂಬಿಕೆಯಲ್ಲಿ ಇದೆಯೋ ಇಲ್ವೋ ಎಂದು ಪರೀಕ್ಷಿಸಿ. ಹೇಗೆ ಪರೀಕ್ಷಿಸುವುದು? ಹೇಗೆ ನಿಮಗೆ ಗೊತ್ತಾಗುವುದು ನೀವು ನಂಬಿಕೆಯಲ್ಲಿ ಇದ್ರಿಂದ? ನೀವು ನಂಬಿಕೆಯಲ್ಲಿ ಇದ್ದರೆ ಯೇಸು ನಿಮ್ಮಲ್ಲಿ ಬೆಳೆಯುತ್ತಾ ಇರುತ್ತಾನೆ. ನಂಬಿಕೆಯಲ್ಲಿ ಇದ್ದರೆ ಆತ್ಮೀಯ ಚಟುವಟಿಕೆಗಳು ಮಾಡುವುದು ಅಂತಲ್ಲ, ಆತ್ಮೀಯವಾಗಿ ನೀವು ಬೆಳೆಯುತ್ತಾ ಇರ್ತೀರಿ. ಇಬ್ರಿಯರಿಗೆ 3:15 ಎಚ್ಚರಿಸುತ್ತದೆ, ಇಂದು ನೀವು ಆತನ ಧ್ವನಿಯನ್ನು ಕೇಳಿದರೆ ನಿಮ್ಮ ಹೃದಯಗಳು ಕಠಿಣ ಮಾಡಿಕೊಳ್ಳಬೇಡಿ. ನಿಜವಾದ ಅಪಾಯವೇನೆಂದರೆ 1-2 ವೈಫಲ್ಯ ಅಲ್ಲ. ನಿಜವಾದ ಅಪಾಯವೇನೆಂದರೆ ದೇವರಿಗೆ ಪ್ರಾಮಾಣಿಕವಾಗಿ ಪ್ರತಿಕ್ರಿಯಿಸದ ಕಠಿಣ ಹೃದಯ. ವರ್ಷಗಳು ಕಠಿಣ ಹೃದಯ, ನನಗೇನು ಆಗಲಿಲ್ಲ, ದೇವರಿದ್ದಾರೆ ನನ್ನ ಜೊತೆ. ನಾನು ನೋಡಿದರೆ ವಿಷನೆಲ್ಲ ನೋಡ್ತಾ ಇದ್ದೀನಿ, ನನಗೆ ದೇವರಿಂದ ಕೇಳಿಸ್ಕೊಳ್ಳಬಹುದು, ನನ್ನ ಗಿಫ್ಟ್ಸ್ ಎಲ್ಲ ಇನ್ನೂ ವರ್ಕ್ ಆಗ್ತಾ ಇದೆ, ಇದೆಲ್ಲ ನೀವು ತಿಳ್ಕೊಂಡು ಹಾಗೇ ನೀವು ನಡೀತಾ ಇದ್ದೀರಿ. ಕ್ರಿಶ್ಚಿಯನ್ ಜೀವನದಲ್ಲಿ ಅತ್ಯಂತ ದೊಡ್ಡ ಅಪಾಯವೆಂದರೆ ಹಠಾತ್ ದಂಕೆಯಲ್ಲ, ಬದಲಾಗಿ ಗಮನಕ್ಕೆ ಬರದ ಕ್ರಮೇಣ ಆಧ್ಯಾತ್ಮಿಕ ಅವನತಿ. ಕರ್ತನು ತನ್ನಿಂದ ಹೊರಟು ಹೋದನೆಂದು ಸಾಮ್ಸೋನಿಗೆ ತಿಳಿದಿರಲಿಲ್ಲ. ದಂಗೆ ಇಲ್ಲ, ನಿಮಗೆ ದಂಗೆ ಇಲ್ಲ. ನಾನು ಒಬ್ಬೇ ಮಾಡುವುದಿಲ್ಲ ಅಂತ ನೀವು ಹೇಳುವುದಿಲ್ಲ. ಇಲ್ಲ, ಮಾಡ್ತೀನಿ. ಯಾವ ಸತ್ತ ಮೇಲೆ ಮಾಡ್ತೀನಿ.
ಮಾಡ್ತೀನಿ, ಇನ್ನೂ ಟೈಮ್ ಇದೆ, ಸಾಯಿಲಿ, ಇನ್ನೂ ಟೈಮ್ ಇದೆ, ಮಾಡ್ರಿ, ನಾಳೆ ಏನಾದ್ರೂ ಆಗುತ್ತೆ. ಪಾಸ್ಟ್ ಹಂಗೆ ಮೆಸೇಜ್ ಕಳಿಸ್ತಾ ಇರ್ತಾರೆ. ನನಗೂ ಭಯ, ನಾಳೆ ಇವರಿಗೆ ಏನಾದ್ರೂ ಆಗಿದರೆ ನನಗ್ ಗೊತ್ತು ಏನಾಗುತ್ತದೆ ಅಂತೆ. ಈ ದಾರಿಯಲ್ಲಿ ಹೋಗಿದ್ರೆ ನಾಳೆ ಅವ್ರಿಗೆ ಏನಾಗುತ್ತದೆ ನನಗೂ ಗೊತ್ತು. ಅದಕ್ಕೆ ನಾನೇ ಗೈಡೆನ್ಸ್ ಎಲ್ಲ ತಕೊಂಡು ಅವ್ರಿಗೂ ಕಳಿಸೋದು. ಏನು ಅದು ನೋಡ್ಬಿಟ್ಟು ಮಲಗುವವರು ಮಲಗ್ತಾರೆ, ಏನು ಆಗುವುದಿಲ್ಲ ಅಂತ ತುಂಬಾ ಓವರ್ ಕಾನ್ಫಿಡೆನ್ಸ್. ಅಷ್ಟು ತನಕ ಏನು ಆಗಲಿಲ್ಲ. ಅದಕ್ಕೆ ಸ್ಲೋಲಿ ಯು ಆರ್ ಗೋಯಿಂಗ್ ಅವೇ ಫ್ರಮ್ ಗಾಡ್ ವಿಚ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಈವನ್ ಇಫ್ ಯುವರ್ ಪಾಸ್ಟರ್ ಟೆಲ್ಸ್ ಯು. ಪಾಸ್ಟರ್ಗೆಲ್ಲ ರೆಸ್ಪೆಕ್ಟೇ ಮಾಡಲ್ವಲ್ಲ. ಪಾಸ್ಟರ್ ಯಾರು? ದೇವರ ಕರುಣಾಮಯಿ, ತಾಳ್ಮೆ ಉಳ್ಳವನು, ದೀರ್ಘ ಶಾಂತಿ ಉಳ್ಳವನು. ಅನೇಕ ಬಾರಿ ದೇವರು ಆಳವಾದ ಆಧ್ಯಾತ್ಮಿಕ ಪರಿಣಾಮಗಳ ಮೊದಲು ನಮಗೆ ಪದೇ ಪದೇ ಎಚ್ಚರಿಕೆ ನೀಡುತ್ತಾನೆ, ಇಲ್ಲವೇ? ದೇವರು ಪದೇ ಪದೇ ಎಲ್ಲರಿಗೂ ಎಚ್ಚರಿಕೆ ನೀಡುತ್ತಾನೆ. ನಿಮಗೆ ಗೊತ್ತು, ನೀವು ಕ್ರಮೇಣ ಮಂದರಾಗುತ್ತೀರಿ. ಯು ಆರ್ ಬಿಕಮಿಂಗ್ ಡಲ್. ನಿಮ್ಮ ಪ್ರಾರ್ಥನಾ ಜೀವನ ದುರ್ಬಲವಾಗುತ್ತದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೋಪವು ನಿಮ್ಮನ್ನು ಸುಲಭವಾಗಿ ನಿಯಂತ್ರಿಸುತ್ತದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಶಾಂತಿ ಕಣ್ಮರೆಯಾಗುತ್ತಿದೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ರಾಜಿ ಹೆಚ್ಚಾಗುತ್ತದೆ. ಅಂದ್ರೆ ರಾಜಿ ಅಂದರೆ ಪೋಸ್ಟ್ಪೋನಿಂಗ್, ಪ್ರೊಕ್ರಾಸ್ಟಿನೇಷನ್, ಮಾಡ್ತೀನಿ ಆಮೇಲೆ ಒನ್ ಡೇ. ತಿದ್ದುಪಡಿಗಳು ನಿಮ್ಮನ್ನು ಕೆರಳಿಸುತ್ತದೆ. ಯಾರಾದರೂ ನಿಮಗೆ ಗೈಡೆನ್ಸ್ ಕೊಟ್ಟರೆ ಮತ್ತು 10 ವರ್ಷ ಆದ್ಮೇಲೂ ನಿಮಗೆ ಒಫೆನ್ಸ್. ಲೌಕಿಕ ಆಸೆಗಳು ಬಲಗೊಳ್ಳುತ್ತದೆ. ನಿಮ್ಮ ಮಂದತೆಯಲ್ಲಿ ನೀವು ಮುಂದುವರಿಯಬೇಡಿ. ಇನ್ ಯುವರ್ ಡಲ್ನೆಸ್ ಯು ಶುಡ್ ನಾಟ್ ಕೀಪ್ ಗೋಯಿಂಗ್. ಆದರೆ ಅಪಾಯವು ಒಬ್ಬ ವ್ಯಕ್ತಿಯು ದೇವರನ್ನು ನಿರಂತರವಾಗಿ ವಿರೋಧಿಸಿದಾಗ, ದೃಢ ನಿಶ್ಚಯವನ್ನು ನಿರ್ಲಕ್ಷಿಸಿದಾಗ, ನಿರಂತರ ರಾಜಿಯಲ್ಲಿ ಬದುಕಿದಾಗ ಮತ್ತು ಆಂತರಿಕವಾಗಿ ಕಠಿಣವಾದಾಗ ಬರುತ್ತದೆ. ಇದೆಲ್ಲ ನಿಮಗೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ನೀವು ಇವುಗಳನ್ನು ನಿರ್ಲಕ್ಷಿಸಿದರೆ ನಂತರ ದೊಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ದೇವರ ಮುಂದೆ ವಿಶ್ವಾಸಿಗಳು ಅಜಾಗರೂಕತೆಯಿಂದ ಬದುಕಿದಾಗ ಮತ್ತು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವರು ಗಂಭೀರವಾಗದಿದ್ದರೆ, ಆಧ್ಯಾತ್ಮಿಕ ಬೆಳವಣಿಗೆ ಎಂದರೆ ನಿಮಗೆ ಅರ್ಥವಾಯಿತು, ಯೇಸುವಿನ ತರ ನಾವು ಬೆಳೆಯಬೇಕು. ಅದೇ ಆಧ್ಯಾತ್ಮಿಕ ಬೆಳವಣಿಗೆ. ನಮ್ಮ ಪಾತ್ರಗಳು ಬೆಳೆಯಬೇಕು. ನಮ್ಮ ಸೇವೆ, ದೇವರು ನಮಗೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ, ಆ ಉಡುಗೊರೆಯಿಂದ ನಾವು ಸೇವೆ ಮಾಡಬೇಕು. ಇದೇ ಯೇಸು ಬರೀ ಹಿ ವಾಸ್ ನಾಟ್ ಓನ್ಲಿ ಎ ಮ್ಯಾನ್ ಆಫ್ ಕ್ವಾಲಿಟಿ, ಹಿ ವಾಸ್ ಎ ಮ್ಯಾನ್ ಆಫ್ ಸರ್ವಿಸ್. ಪಾತ್ರಗಳು ಬದಲಾಗಬೇಕು ಮತ್ತು ದೇವರ ಸೇವೆಯನ್ನು ಮಾಡಬೇಕು. ದೇವರ ಮುಂದೆ ವಿಶ್ವಾಸಿಗಳು ಅಜಾಗರೂಕತೆಯಿಂದ ಬದುಕಿದಾಗ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಗಂಭೀರವಾಗದಿದ್ದರೆ ಅವರು ಸಾಮ್ಸೋನಿನಂತೆ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ಳಬಹುದು. ನ್ಯಾಯಸ್ಥಾಪಕರು 16:21 ಇದರಲ್ಲಿ ಬರೆದಿದೆ, ಸಾಮ್ಸೋನ್ ತನ್ನ ಶಕ್ತಿ, ದೃಷ್ಟಿ, ಸ್ವಾತಂತ್ರ್ಯ, ಸಾಕ್ಷ್ಯ, ಪ್ರಭಾವ, ವರ್ಷಗಳ ಫಲಪ್ರದ ಸೇವೆ ಮತ್ತು ಅಂತಿಮವಾಗಿ ತನ್ನ ಜೀವನವನ್ನು ಕಳೆದುಕೊಂಡನು. ಇವತ್ತು ಹೋಗಿ ಜಡ್ಜಸ್ 16:21 ನೀವು ಓದಬೇಕು. ಸಾಮ್ಸೋನ್ ತನ್ನ ಕಣ್ಣಿನ ದೃಷ್ಟಿಯನ್ನು ಕ್ರಮೇಣ ಕಳೆದುಕೊಳ್ಳಲಿಲ್ಲ. ಒಮ್ಮೆ ಫಿಲಿಸ್ಟಿಯರಿಂದ ಸೆರೆಹಿಡಿಯಲ್ಪಟ್ಟ ನಂತರ ನಷ್ಟವು ಇದ್ದಕ್ಕಿದ್ದಂತೆ ಸಂಭವಿಸಿತು. ಒಬ್ಬ ವ್ಯಕ್ತಿಯು ದೀರ್ಘಕಾಲವರೆಗೆ ಆಧ್ಯಾತ್ಮಿಕ ಸಮಸ್ಯೆಗಳು ನಿರ್ಲಕ್ಷಿಸಬಹುದು, ಆದರೆ ಪರಿಣಾಮ ಬಂದಾಗ ಅದು ಬಹಳ ಬೇಗನೆ ಬರುತ್ತದೆ. ಈಗ ಹಿಂಗೆ ಇರಬಹುದು, ನಾಳೆ ರಿಸಲ್ಟ್ ಆದರೆ ನೀವೇನು ಮಾಡ್ತೀರಿ? ಪರೀಕ್ಷೆ ಎಲ್ಲ ಬರೆದ್ಬಿಟ್ಟಿದೆ, ರಿಸಲ್ಟ್ ಒಂದಿನ ಬರುವುದಿಲ್ಲ. ರಿಸಲ್ಟಿನ ದಿನ ಅನೌನ್ಸ್ ಮಾಡುತ್ತಾರೆ, ಆ ದಿನ ನೋಡಿದರೆ ನಿಮ್ಮ ರಿಸಲ್ಟ್ ಬರುತ್ತೆ. ಅದೇ ತರ ತುಂಬಾ ಪರೀಕ್ಷೆಗಳು ಹಂಗೆ ಹೋಗಿದೆ, ಎಲ್ಲದಕ್ಕೂ ಫೇಲ್ ಆಗಿ ರಿಸಲ್ಟ್ ಒಂದಿನ ಬರ್ತದೆ. ದೇವರ ಮಕ್ಕಳೇ, ಇದೆಲ್ಲ ಎಲ್ಲರೂ ನಿಮಗೆ ಟೀಚ್ ಮಾಡುವುದಿಲ್ಲ, ಅದಕ್ಕೆ ನಿಮಗೆ ಗೊತ್ತಾಗುವುದಿಲ್ಲ. ಅದಕ್ಕೆ ನಾನು ಹೇಳಿರುವುದು, ಸಾಮ್ಸೋನ್ನ ಅವನ ಕಣ್ಣಿನ ದೃಷ್ಟಿ ಹೋಯ್ತು, ಅದು ಕ್ರಮೇಣ ಕಳೆದುಕೊಳ್ಳಲಿಲ್ಲ, ತಕ್ಷಣ. ಅದೇ ತರ ಇವತ್ತಿಂಗೆ ಇರ್ತೀರಿ, ನೀವು ರಿಪೆಂಡ್ ಮಾಡುವುದಿಲ್ಲ, ನೀವು ಒಳ್ಳೆಯ ದಾರಿಯಲ್ಲಿ ನಡೆಯುವುದಿಲ್ಲದಿದ್ದರೆ ನೀವು ಬರೀ ರಿಪೆಂಡ್ ಮಾಡಿಕೊಂಡು ಹೋಗ್ತೀರಿ, ಮತ್ತು ಮನೆ ಹೋಗಿದರೆ ಅದೇ ಜಗಳ, ಏನಾದರೂ ಸಂಭವಿಸಿದರೆ ಅದೇ ತರ ನೀವು ಇರ್ತೀರಿ. ಒಬ್ಬ ವಿಶ್ವಾಸಿಯು ಅವಿಧೇಯತೆಯಲ್ಲಿ ಮುಂದುವರೆದರೆ ದೊಡ್ಡ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ನಷ್ಟವನ್ನು ಅನುಭವಿಸಬಹುದು ಎಂದು ಸಾಮ್ಸೋನಿನ ಕಥೆ ನಮಗೆ ತೋರಿಸುತ್ತದೆ. ದೇವರು ಸಾಮ್ಸೋನಿಗೆ ನಾಶದ ಮೊದಲು ಮತ್ತು ತಿರಸ್ಕರಿಸುವ ಮೊದಲು ಎಚ್ಚರಿಕೆ ನೀಡಿದನು. ದೇವರು ನಮಗೂ ಎಚ್ಚರಿಕೆ ನೀಡುತ್ತಾನೆ ಅಲ್ಲವೇ? ಎಷ್ಟೊಂದು ಗೈಡೆನ್ಸ್ ಕೊಡುತ್ತಾರೆ. ಮತ್ತೆ
ನೀವು ಸಭೆಯಲ್ಲಿ ಬಂದಾಗ ನಿಮಗೆ ಗೊತ್ತಿತ್ತು ಇದು ನನಗೆ ಮೆಸೇಜ್. ಎಷ್ಟು ಜನ ಹೇಳುತ್ತಾರೆ ಈ ಮೆಸೇಜ್ ನನಗೆ, ದೇವರು ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ, ಇದು ನೀವು ಒಬೆ ಮಾಡಬೇಕು ಅಂತ. ಅದು ಬಿಟ್ಟು ಹೋಗುವುದಕ್ಕೆ ಅಲ್ಲ, ಏಕೆಂದರೆ ಆತನು ವಿನಾಶವನ್ನಲ್ಲ ಪುನಃಸ್ಥಾಪನೆಯನ್ನು ಬಯಸುತ್ತಾನೆ. ನಾವು ನಮ್ಮ ಆತ್ಮೀಯ ಸ್ಥಿತಿಯನ್ನು ಪರೀಕ್ಷಿಸಿಕೊಳ್ಳದೆ ಪಶ್ಚಾತ್ತಾಪಪಟ್ಟು ಬದಲಾಗದಿದ್ದರೆ ಸಾಮ್ಸೋನನ ಹಾಗೆ ವರ್ಷಗಳಿಂದ ಆತ್ಮೀಯವಾಗಿ ಕಟ್ಟಿಕೊಟ್ಟದನ್ನು ಒಂದು ಕ್ಷಣದಲ್ಲಿ ಕಳೆದುಕೊಳ್ಳಬಹುದು. 20 years ನೀವು ಬೈಬಲ್ ರೀಡ್ ಮಾಡಿ, ಪ್ರಾರ್ಥಿಸಿ, ಚೆನ್ನಾಗಿ ಬೋಧಿಸಿ, ವರ್ಷಿಪ್ ಲೀಡ್ ಮಾಡಿ, ಎಲ್ಲ ಮಾಡಿರೋದು ಒಂದು ದಿನದಲ್ಲಿ ಎಲ್ಲ ಕಳೆದು ಹೋಗುತ್ತದೆ. ಆ ಆತ್ಮೀಯ ಚಟುವಟಿಕೆಗಳ ನಡುವೆ ನೀವು ಆಧ್ಯಾತ್ಮಿಕವಾಗಿ ಬೆಳೆದರೆ ಇದೇನೂ ಆಗ್ತಾ ಇರಲಿಲ್ಲ. ಆಧ್ಯಾತ್ಮಿಕ ಬೆಳವಣಿಗೆ ಸ್ವಯಂಚಾಲಿತವಾಗಿ ಸಂಭವಿಸುವುದಿಲ್ಲ. ಬೆಳವಣಿಗೆಗೆ ಉದ್ದೇಶ, ನಮ್ರತೆ ಮತ್ತು ವಿಧೇಯತೆ ಬೇಕು. ನಿಮಗೆ ಆಧ್ಯಾತ್ಮಿಕವಾಗಿ ಬೆಳೆಯಬೇಕಂದ್ರೆ ಹಾಗೆ ಹಂಗೆ ಬರುವುದಿಲ್ಲ ದೇವರ ಮಕ್ಕಳೇ. ಕಿಂಗ್ಡಮ್ ಆಫ್ ಗಾಡ್ ಇಸ್ ಟೇಕನ್ ಬೈ ಫೋರ್ಸ್ ಅಂಡ್ ವೈಲೆನ್ಸ್. ವೈಲೆಂಟ್ ಟೇಕ್ ಇಟ್ ಬೈ ಫೋರ್ಸ್. ಫೋರ್ಸಿನಿಂದ ಮಾತ್ರ ಇಲ್ಲ ನಾನು ಹಿಂಗೆ ವರ್ತಿಸಬಾರದು, ನಾನಿವತ್ತು ಮಿನಿಸ್ಟ್ರಿ ಮಾಡಬೇಕು, ಬರುವುದಿಲ್ಲ. ನಮಗೆ ಇನ್ನೂ ಮಲ್ಗಬೇಕು ಅಂತ ಅನಿಸುತ್ತದೆ, ಅಲ್ಲಾಂದ್ರೆ ಬೇರೆ ಏನಾದ್ರೂ ಮಾಡಬೇಕು ಅಂತ ಅನಿಸುತ್ತದೆ. ಹಾಗೇ ನೀವು ಅದು ಪೈಲಪ್ ಮಾಡಿ ನಿಮಗೊಂದಿನ ಕೆಟ್ಟದಾಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಾವು ಹೇಗೆ ಸ್ವಯಂ ಪರೀಕ್ಷೆ ಮಾಡಿಕೊಳ್ಳಬೇಕು, ನಮ್ಮ ಮೆಸೇಜು ಸ್ವಯಂ ಪರೀಕ್ಷೆ ಮಾಡುವುದು ಎಷ್ಟು ಮುಖ್ಯ ಅಂತ. ಒಂದು ಅನಾರೋಗ್ಯ ಪೀಡಿತ ವ್ಯಕ್ತಿಯು ತನ್ನ ಹೃದಯವನ್ನು ಪರೀಕ್ಷಿಸುವಂತೆಯೇ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ನಿಮಗೆ ರೋಗ ಇದ್ದರೆ ನೀವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀರಿ, ನೀವೆಲ್ಲ ಪರಿಶೀಲಿಸುತ್ತೀರಿ, ಎಲ್ಲ ಚೆಕಪ್ ಮಾಡ್ತೀರಿ. ಅದರಿಂದ ನಿಮಗೆ ಗೊತ್ತಾಗುತ್ತದೆ ನಿಮ್ಮಲ್ಲಿ ಏನೇನು ಕೊರತೆ ಇದೆ, ಅದರ ಪ್ರಕಾರ ನೀವು ಮಾತ್ರೆಗಳು ತಕ್ಕೊಳ್ತೀರಿ ಅಲ್ಲವೇ? ಅದು ನಾವು ಖಂಡಿತವಾಗಿ ಎಲ್ಲರೂ ಮಾಡುತ್ತೇವೆ. ಅದೇ ತರ ನಮ್ಮ ಹೃದಯದಲ್ಲಿ ಏನೇನು ಕೊರತೆ ಇದೆ ಎಂದು ನೀವು ಡೈಲಿ ಒಂದ್ಸಾರಿ ಅಲ್ಲ 2-3 ಸಾರಿ ನೀವು ಕೂತುಕೊಂಡು ಪರಿಶೀಲಿಸಬೇಕು. ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನನ್ನಲ್ಲಿ ಹೆಮ್ಮೆ, ಕೋಪ, ಕಹಿ, ಅಸೂಯೆ, ರಾಜಿ ಅಥವಾ ಅವಿಧೇಯತೆ ಬೆಳೆಯುತ್ತಾ ಇದೆಯಾ? ನಾನು ನನ್ನ ದೇವರು ಕೊಟ್ಟಿರುವ ಉಡುಗೊರೆಯನ್ನು ಯೂಸ್ ಮಾಡಿದ್ದೀನ? ಇವತ್ತು ನಾನು ಯೂಸ್ ಮಾಡಿದ್ದೀನ? ಯಾಕೆ ನಾನು ಯೂಸ್ ಮಾಡಲಿಲ್ಲ? ನೀವು ನಿಮ್ಮನ್ನು ಪ್ರಶ್ನೆ ಕೇಳಬೇಕು. ನಾನು ದೇವರನ್ನು ಬೇಗನೆ ಪಾಲಿಸುತ್ತಾ ಇದ್ದೇನೆ? ನನ್ನ ಸೆಲ್ಫ್ ಕಂಟ್ರೋಲ್ ಬೆಳೆಯುತ್ತಾ ಇದೆಯಾ? ನಾನು ತಿದ್ದುಪಾಟನ್ನು ವಿರೋಧಿಸುತ್ತಾ ಇದ್ದೇನೆ? ನನ್ನ ಆಧ್ಯಾತ್ಮಿಕ ಉಡುಗೊರೆಯನ್ನು ನಾನು ಇತರರಿಗೆ ಪ್ರಾಮಾಣಿಕವಾಗಿ ಬೆಳೆಸುತ್ತಾ ಇದ್ದೇನೆ? ನೀವು ಪರಿಶೀಲಿಸಬೇಕು. ಶುದ್ಧ ಹೃದಯ ನನ್ನಲ್ಲಿ ನಿರ್ಮಿಸು. ಹೃದಯ ಶುದ್ಧಿಯುಳ್ಳವರು ಮಾತ್ರ ದೇವರನ್ನು ನೋಡುತ್ತಾರೆ. ದೋಸ್ ಹೂ ಆರ್ ಪ್ಯೂರ್ ಇನ್ ಹಾರ್ಟ್ ದೇ ವಿಲ್ ಸೀ ಗಾಡ್. ಇನ್ನೊಂದು ಮುಖ್ಯವಾದ ಸತ್ಯವೇನೆಂದರೆ ಸ್ವಯಂ ಪರೀಕ್ಷೆಯು ಕ್ರಿಯೆಗೆ ಕಾರಣವಾಗಬೇಕು. ನಿಮ್ಮ ಪ್ರಾರ್ಥನಾ ಜೀವನ, ಮಿನಿಸ್ಟ್ರಿ, ಫೆಲೋಶಿಪ್ ಇತ್ಯಾದಿ ದುರ್ಬಲವಾಗಿದೆ ಎಂದು ನಿಮಗೆ ತಿಳಿದರೆ ನೀವು ಉದ್ದೇಶಪೂರ್ವಕವಾಗಿ ಅದು ಪುನಃಸ್ಥಾಪಿಸಬೇಕು. ಮತ್ತು ನಿಮಗೆ ಗೊತ್ತು, ಹೌದು ನನ್ನ ಆಧ್ಯಾತ್ಮಿಕ ಜೀವನ ಸ್ವಲ್ಪ ಡಲ್ ಆಗಿದೆ, ಆ ಡಲ್ನೆಸ್ ಅಲ್ಲಿ ನೀವು ಕೂತುಕೊಳ್ಳಬಾರದು. ತಕ್ಷಣ ನೀವು ಎದ್ದೇಳಬೇಕು. ಅದು ಹೇಗೆ ಎದ್ದೇಳಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಮತ್ತೆ ಕೋಪ, ಕಹಿ, ಹೆಮ್ಮೆ, ಅಸೂಯೆ ನಿಮ್ಮನ್ನು ನಿಯಂತ್ರಿಸಿದರೆ ನೀವು ಅದರ ಮೇಲೆ ಕೆಲಸ ಮಾಡಬೇಕು. ರಾಜಿ ಮಾಡಿಕೊಳ್ಳುವುದು ಮತ್ತು ಚಿಂತೆ, ನಿರಾಶೆಗಳಲ್ಲಿ ಬದುಕುವುದು ಆಧ್ಯಾತ್ಮಿಕ ಜೀವನವನ್ನು ದುರ್ಬಲಗೊಳಿಸುತ್ತದೆ. ಅದನ್ನು ಗಂಭೀರವಾಗಿ ತೆಗೆದುಹಾಕಬೇಕು. ನೀವು ಆ ಚಿಂತೆಯಲ್ಲಿ ಇರಬಾರದು, ಭಯದಲ್ಲಿ ಇರಬಾರದು, ಕೋಪದಲ್ಲಿ ಇರಬಾರದು. ತಕ್ಷಣ ನೀವು ಹೊರಗೆ ಬರಬೇಕು. ಅದು ಚಿಕ್ಕ ವಿಷಯ ಅಲ್ಲ. ಸೊ ಇಂದಿನ ದೇವರ ಎಚ್ಚರಿಕೆ ಇದು. ಸಾಮ್ಸೋನನಂತೆ ಆಧ್ಯಾತ್ಮಿಕ ಹಾನಿ ಗೋಚರಿಸುವವರೆಗೆ ಕಾಯಬೇಡ್ರಿ. ಇಂದಿನಿಂದಲೇ ನಿಮ್ಮನ್ನು ಪರೀಕ್ಷಿಸಲು ಪ್ರಾರಂಭಿಸಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.